ನಾವು ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಅಪ್ಡೇಟ್. ತುಂಬಾ ನೀವು ಇಂಟ್ರೆಸ್ಟಿಂಗ್ ಇಂದ ಮತ್ತು ಜಾಗೃತಿಯಿಂದ ಈ ಸುದ್ದಿ ನೋಡ್ಲೇಬೇಕಾಗಿದೆ. ಈಗ ಮುಂದಿನ ಕೊಡೋ ಸುದ್ದಿ ಸ್ವಲ್ಪ ಹತ್ರ ಬನ್ನಿ, ವಾಲ್ಯೂಮ್ ರೈಸ್ ಮಾಡ್ಕೊಳ್ಳಿ, ಗಮನ ಇಟ್ಟು ಕೇಳ್ಕೊಳ್ಳಿ. ಯಾಕಂತ ಹೇಳಿದ್ರೆ ಆರೋಗ್ಯವೇ ಭಾಗ್ಯ ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ, ಒಂದಿಷ್ಟು ಪ್ರಜ್ಞೆ ಕೂಡ ಇರಬೇಕಾಗತ್ತೆ ನಮಗೆ. ಆ ಪ್ರಜ್ಞಾವಂತಿಕೆಯಿಂದ ಈ ಸುದ್ದಿ ನೋಡೋಣ. ಎಸ್, ಲೆಟ್ಸ್ ಗೋ ಅಹೆಡ್. ನೋಡಿ, ನಾವು ತಿನ್ನುವಂತ ಆಹಾರ ಏನಿದೆ ಅದು 100% ಶುದ್ಧ ಅಲ್ವೇ ಅಲ್ಲ. ಜನ ಅನ್ಕೊಂಡ್ಬಿಟ್ಟಿರ್ತಾರೆ ನಾವು ತಿಂತಾ ಇರುವಂತಹ ಆಹಾರ ಏನಿದೆ ಅದು ಶುದ್ಧವಾಗಿದೆ, ನಾವು ಒಳ್ಳೆ ಆಹಾರವನ್ನೇ ತಿಂತಾ ಇದ್ದೀವಿ ಅಂತ. ಹೌದು, ನಮ್ಮನ್ನು ಸೇರಿ. ಸೊ ಹಾಗಾಗಿ ನಾವು ಏನ್ ಅನ್ಕೊಂಡಿದೀವಿ ಅದೆಲ್ಲ ಶುದ್ಧ ಸುಳ್ಳು. ಇಲ್ಲಿ ಹೇಳೋದೇ ಒಂದು, ಇಲ್ಲಿ ಕೊಡೋದೇ ಒಂದಾಗಿದೆ. ದೊಡ್ಡ ಕಂಪನಿಗಳ ಮೋಸ ಹೇಗಿರುತ್ತೆ ಗೊತ್ತಾ? ದೊಡ್ಡ ದೊಡ್ಡ ಕಂಪನಿಗಳ ಅಸಲಿಯತ್ತೀಗ ಬಟ್ಟ ಬಯಲಾಗಿದೆ. ಏನು ಬೋರ್ನ್ವಿಟಾ ಮಾರೋ ಕಂಪನಿ ಹೇಳಿದ್ದೇನು, ಬೋರ್ನ್ವಿಟಾ ಮಾರುವಂತಹ ಕಂಪನಿ ಮಾರಿದ್ದೇನು. ಇಲ್ಲಿ ಹೇಳ್ತಾ ಇರೋದೇ ಒಂದು, ಅದು ಮಾರ್ತಾ ಇರೋದೇ ಇನ್ನೊಂದು. ತನ್ನ ಪ್ರಾಡಕ್ಟ್ ಬದಲಿಸಲು ಮುಂದಾಗಿರುವಂತಹ ಕಂಪನಿ ಬೋರ್ನ್ವಿಟಾ ಕಂಪನಿ. ಏನು ಅದು ತುಂಬಾ ಹೆಲ್ದಿ ಡ್ರಿಂಕ್ ಅಂತ ಹೇಳ್ತೀವಿ, ಆದ್ರೆ ಈಗ ನೋಡಿ ಅದು ಹೇಳ್ತಾ ಇರೋದೇ ಒಂದು, ಮಾರ್ತಾ ಇರೋದೇ ಒಂದು. ತನ್ನ ಪ್ರಾಡಕ್ಟ್ ಬದಲಿಸಲು ಮುಂದಾಗ್ತಾ ಇರುವಂತಹ ಕಂಪನಿ ದೊಡ್ಡ ಚರ್ಚೆಗೆ ಈಗ ಗ್ರಾಸವಾಗ್ತಾ ಇದೆ. ನೋಡಿ ಈ ಒಂದು ವಿಚಾರ ತುಂಬಾ ಇಂಪಾರ್ಟೆಂಟ್. ಈ ರೀತಿಯ ಅನೇಕ ಸುದ್ದಿ ನಮಗೆ ಬರ್ತಾನೆ ಇರುತ್ತೆ, ಕಣ್ಣಿಗೆ ಕಾಣ್ತಾ ಇರುತ್ತೆ, ಕಿವಿ ಕೇಳ್ತಾ ಇರುತ್ತೆ. ಆದ್ರೂ ಕೂಡ ನಮ್ಮ ಜಾಗ್ರತೆ ಸಾಕಾಗದೆ ಹೋದ್ರೆ ನಮ್ಮ ಆರೋಗ್ಯ ಕೈ ಕೊಟ್ಟಾಗ್ಲೇ ಗೊತ್ತಾಗುತ್ತೆ. ಹಾಗಾಗಿ ನಮ್ಮೆಲ್ಲರನ್ನೂ ಸೇರಿ ನಮ್ಮನ್ನು ಇನ್ಕ್ಲೂಡ್ ಮಾಡಿಕೊಂಡು ಈ ಸುದ್ದಿ ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಅಪ್ಡೇಟ್ಸ್ ಇದೆ. ಲೆಟ್ಸ್ ಗೋ ಫಾರ್ ಇಟ್. ಒಟ್ಟಿನಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ ಒಂದು ಕಂಪನಿ, ಮೆಂಡೋಲೇಜ್ ಕಂಪನಿ. ಇದೇ ಕಂಪನಿ ಬೋರ್ನ್ವಿಟಾವನ್ನು ಸೇಲ್ ಮಾಡುತ್ತೆ. ನಾವು ಚಿಕ್ಕಂದಿನಿಂದ ಬೋರ್ನ್ವಿಟಾ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ, ನಮ್ಮ ಬೆಳವಣಿಗೆ ಚೆನ್ನಾಗಾಗುತ್ತೆ, ಬುದ್ಧಿ ಚುರುಕಾಗುತ್ತೆ ಅಂತೆಲ್ಲ ಹೇಳಿರ್ತೀವಲ್ಲ. ಹೌದು, ಆದರೆ ಸರಿಯಾದ ರೀತಿಯಲ್ಲಿ ಕೊಟ್ಟರೆ ಮಾತ್ರ. ತನ್ನ ಪಾನೀಯ ಕುಡಿದ್ರೆ ಪೌಷ್ಟಿಕಾಂಶ ಸಿಗುತ್ತೆ ಅಂತ ಈ ಮುಂಚೆ ಹೇಳಿತ್ತು ಅಲ್ವಾ ಇದೇ ಕಂಪನಿ. ಆದರೆ ಈ ಪಾನೀಯದಿಂದ ಪೌಷ್ಟಿಕಾಂಶ ಸಿಗ್ತಾ ಇರಲಿಲ್ಲ. ಅದೇ ಕಾರಣಕ್ಕೆ ತನ್ನ ಜಾಹೀರಾತನ್ನು ವಾಪಸ್ ಪಡೆದಿದೆ. FSSAI ನೋಟಿಸ್ ಕೊಟ್ಟಂತಹ ಬೆನ್ನಲ್ಲೇ ಈ ಜಾಹೀರಾತು ವಾಪಸ್ ಪಡೆಯಲಾಗಿದೆ. ಎಸ್, ನೋಡಿ, ಅಂದ್ರೆ ಇದು ಈ ಒಂದು ವಿಚಾರ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅಂದ್ರೆ ಏನ್ ಬೋರ್ನ್ವಿಟಾ ಅದು ನಾವು ಚಿಕ್ಕ ವಯಸ್ಸಿಂದ ಅದನ್ನ ನೋಡ್ಕೊಂಡು ಬಂದಿದ್ದೀವಿ, ಕುಡ್ಕೊಂಡು ಬಂದಿದ್ದೀವಿ. ಆದ್ರೆ ಇಲ್ಲಿ ನೋಡಿ FSSAI ಏನಿದೆ ನೋಟಿಸ್ ಜಾರಿ ಮಾಡಿದೆ. ಅಂದ್ರೆ ಇಲ್ಲಿ ಏನ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು, ಏನ್ ಹೇಳ್ತಾ ಇದ್ರು, ಅದು ಯಾವುದು ಕೂಡ ಆ ಒಂದು ಡ್ರಿಂಕ್ ನಲ್ಲಿ ಇರ್ತಾ ಇರ್ಲಿಲ್ಲ. ಹಾಗಾಗಿ ಈಗ ಅದು ಜಾಹೀರಾತನ್ನ ವಾಪಸ್ ಪಡ್ಕೊಂಡಿದೆ. ಅಂದ್ರೆ ಕಂಪನಿ ಚೇಂಜ್ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಎಸ್, ಹಾಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಒಂದೇ ಕಂಪನಿ ಅಲ್ಲ, ಬೇರೆ ಬೇರೆ ಕಂಪನಿಗಳು ಕೂಡ ಯಾವ ರೀತಿ ಇಲ್ಲಿ ನಮ್ಮನ್ನ ಮೋಸ ಮಾಡ್ತಾ ಇದ್ದಾವೆ. ಬರೀ ವ್ಯವಹಾರಕ್ಕಾಗಿ, ದುಡ್ಡಿಗಾಗಿ ಏನೆಲ್ಲ ಆಗ್ತಾ ಇದೆ. ನಾವು ಮಾರು ಹೋದ್ರೆ ಅವ್ರು ನಮ್ಮನ್ನ ಯಾವ ರೀತಿ ಮಾರ್ಕೊಂಡು ಬಿಡ್ತಾರೆ ಅನ್ನೋದಕ್ಕೆ, ಯಾಮಾರ್ತೀವಿ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ. ಎಸ್, ಲೆಟ್ಸ್ ಗೋ ಫಾರ್ ಇಟ್. ಅಂದ್ರೆ ನೆಸ್ಲೆ, ಪೆಪ್ಸಿಕೋ, ಕೋಕಾ ಕೋಲಾ ವಿರುದ್ಧ ಕೂಡ ಈಗ FSSAI ಈ ಕ್ರಮ ಕೈಗೊಂಡಿದೆ. ಎಸ್, ಗೋ ಹೆಡ್ ಲಕ್ಷ್ಮಿ. ಎಸ್, ಒಂದಲ್ಲ ಎರಡಲ್ಲ, ಬರೋಬ್ಬರಿ 150 ನೋಟಿಸ್ ಈಗ ಜಾರಿ ಮಾಡಲಾಗಿದೆ. ಜನರನ್ನ ಏನು ತಪ್ಪು ದಾರಿಗೆ ಎಳೆಯುತ್ತಾ ಇದ್ದಂತಹ ಜಾಹೀರಾತುಗಳು ನೋಡಿ, ಈಗ ಸುಳ್ಳು ಹಕ್ಕುಗಳು, ಲೇಬಲಿಂಗ್ ನಿಯಮಗಳ ಉಲ್ಲಂಘನೆ ಆಗಿದೆ. ಅಮೆಜಾನ್, ಫ್ಲಿಪ್ಕಾರ್ಟ್ ನಂತಹ ಕಂಪನಿಗಳಿಗೂ ಕೂಡ ಈಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ರೆಡ್ ಬುಲ್, ಕೋಸ್ಟಾ ಕಾಫಿ ಬ್ರ್ಯಾಂಡ್ಗಳಿಗೂ ಕೂಡ ಈಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಎನರ್ಜಿ ಡ್ರಿಂಕ್, ಆಲ್ಕೋಹಾಲ್ ತಯಾರಿಕೆಗೂ ಕೂಡ ಈಗ ಶಾಕ್ ಆಗಿದೆ. ನಿಯಮಗಳನ್ನ ಉಲ್ಲಂಘಿಸಿದಂತಹ ಕಂಪನಿಗಳ ಉತ್ಪನ್ನವನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಅಂದ್ರೆ ಏನು ನೆಸ್ಲೆ ಇರಬಹುದು, ಪೆಪ್ಸಿ, ಕೋಕಾ ಕೋಲಾ ವಿರುದ್ಧ ಈಗ FSSAI ಕ್ರಮವನ್ನ ಕೈಗೊಂಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 150ಕ್ಕೂ ಹೆಚ್ಚು ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಈಗ ಅಂದ್ರೆ ನಿಯಮ ಉಲ್ಲಂಘನೆ ಆಗಿದೆ. ಜನರನ್ನ ತಪ್ಪು ದಾರಿಗೆಳೆಯುವಂತಹ ಜಾಹೀರಾತುಗಳಾಗಿದ್ದಾವೆ. ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ನಂತ ಕಂಪನಿಗಳಿಗೂ ಕೂಡ ಈಗ ನೋಟಿಸ್ ಕೊಡಲಾಗಿದೆ. KFC, ಮೆಕ್ಡೊನಾಲ್ಡ್, ಅದು ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಬಾಯಿ ಚಪ್ಪರಿಸುವಂಥ ಒಂದು ಟ್ರೆಂಡ್ನ ಕ್ರಿಯೇಟ್ ಮಾಡಿರ್ತಾರೆ, ಟೆಂಡೆನ್ಸಿ ಕ್ರಿಯೇಟ್ ಮಾಡಿರ್ತಾರೆ, ಪ್ರವೋಕ್ ಮಾಡಿರ್ತಾರೆ. ಹಾಗಾಗಿ ಪಿಜ್ಜಾ ಹಟ್, ಡೊಮಿನೋಸ್, ರೆಡ್ ಬುಲ್, ಕೋಸ್ಟಾ ಕಾಫಿ ಬ್ರ್ಯಾಂಡ್ಗಳಿಗೂ ಕೂಡ ಈಗ ನೋಟಿಸ್ ಕೊಡಲಾಗಿದೆ. ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ FSSAI ಈಗ ನೋಟಿಸ್ ಕೊಟ್ಟಿದೆ. ನೋಡ್ತಾ ಇದ್ದೀರಿ ಅಂದರೆ ನಿಮಗೊಂದಿಷ್ಟು ಕಲ್ಪನೆ ಬರಲಿ. ಆ ದೃಶ್ಯಗಳ ಮೂಲಕ ನೀವು ಗಮನಿಸ್ಬೋದು ಎಷ್ಟು ಜಾಗೃತಿಯಲ್ಲಿ ಇರಬೇಕಪ್ಪ. ಏನು ತಿನ್ನಬೇಕು, ಏನು ಬಿಡೋದು ಗೊತ್ತಾಗ್ತಾ ಇಲ್ಲ ಅನ್ನುವ ಒಂದು ಪರಿಸ್ಥಿತಿಯಲ್ಲಿ ಇಂಥ ಸುದ್ದಿ ನೋಡಿದಾಗ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಆದರೆ ಇದು ಅನಿವಾರ್ಯ. ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳದೆ ಹೋದರೆ ಇನ್ನು ಯಾರೀ ರಕ್ಷಣೆ ಮಾಡ್ತಾರೆ ಅಲ್ವಾ? ಹಾಗಾಗಿ ಆರೋಗ್ಯವೇ ಭಾಗ್ಯ, ಹೆಲ್ತ್ ಇಸ್ ವೆಲ್ತ್ ಅಂತ ಯಾರು ಹೇಳ್ತಿರ್ತಾರೋ, ಫಾಲೋ ಮಾಡ್ತಿರ್ತಾರೋ ಎಲ್ರಿಗೂ ಕೂಡ ಇದು ಇಂಪಾರ್ಟೆಂಟ್ ಸುದ್ದಿ. ಎಸ್ ಲಕ್ಷ್ಮಿ, ನೀವು ಬೋರ್ನ್ವಿಟಾ ಕುಡಿತಾ ಇದ್ರೆ ಮುಂಚೆ?
ಚಿಕ್ಕ ವಯಸ್ಸಲ್ಲಿ ಕುಡಿತಾ ಇದ್ದೆ, ನಾವು ಕೂಡ, ನನಗೂ ಬಹಳ ಇಷ್ಟ ಇಷ್ಟ. ಹೌದು, ಅದು ಒಂದು ಟೇಸ್ಟ್ ಇರ್ತಾ ಇತ್ತಲ್ಲ, ಹಾಲ್ ಹಾಗೆ ಕುಡಿತಾ ಇರ್ಲಿಲ್ಲ, ಅದು ಮಿಕ್ಸ್ ಮಾಡಿ ಕುಡಿದ್ರೇನೆ ಅದೊಂಥರ ಚೆನ್ನಾಗಿರ್ತಿತ್ತು. ಬಟ್ ನೋಡಿ ಇದು ಎಂತ ಅಂದ್ರೆ ಪರಿಸ್ಥಿತಿ ಅಂದ್ರೆ. ಪೌಷ್ಟಿಕಾಂಶ ಸಿಗುತ್ತೆ ಅಂತ ನಾವು ಏನ್ ಬೇಕಾದ್ರೂ ಮಾಡ್ಬಿಡ್ತೀವಲ್ವಾ. ಎಲ್ಲ ಪೇರೆಂಟ್ಸ್ಗೂ ಮಕ್ಕಳು ಚೆನ್ನಾಗಾಗೋದು ಬೇಡವೇನ್ರಿ, ಎಲ್ರಿಗೂ ಬೇಕಾಗುತ್ತೆ. ಹಾಗಾಗಿ ಈ ಎಜುಕೇಶನ್ ಆ್ಯಂಡ್ ಹೆಲ್ತ್ ಎರಡೂ ಕೂಡ ಪೇರೆಂಟ್ಸ್ನ ತುಂಬ ನಿಬ್ಬೆರಗಾಗ್ಸುತ್ತೆ. ಓಕೆ, ಎಸ್, ನೋಡಿ ಒಟ್ಟಿನಲ್ಲಿ ಈ ಥರ ದಾಳಿ ಆಗ್ತಾ ಇರಬೇಕು. ಇತ್ತೀಚೆಗೆ ಜನಜಾಗೃತಿ ಆಗ್ಬೇಕು. ಹೌದು, ಆರೋಗ್ಯ ಇಲಾಖೆಯಿಂದನೂ ಕೂಡ ಬಹಳಷ್ಟು ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಇದ್ದಾವೆ. ಸ್ಟಾರ್ ಹೋಟೆಲ್ಗಳ ಏನೋ ನಿಜವಾದ ಬಣ್ಣ ಕೂಡ ಬಟ ಬಯಲಾಗ್ತಾ ಇದೆ. ಸ್ಟಾರ್ ಹೋಟ್ಲಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ಅಂತಲೇ ಅಂದ್ಕೊಂಡಿರ್ತೀವಿ. ಅಲ್ಲೂ ಕೂಡ ಡಿಕೆ ಆಗಿರುವಂಥ, ಎಕ್ಸ್ಪೈರಿ ಆಗಿರುವಂಥ ಮಾಂಸ ಇರ್ಬೋದು, ತರಕಾರಿನೆಲ್ಲ ಯೂಸ್ ಮಾಡ್ತಾ ಇದ್ದದ್ದು ನಮಗೆ ಬೆಳಕಿಗೆ ಬಂದಿದೆ. ಹಾಗಾಗಿ ಒಂದಿಷ್ಟು ಅಯ್ಯೋ ಹಂಗಾರೆ ಏನು ಸ್ವಾಮಿ ತಿನ್ನೋದು, ಸೊಪ್ಪು ಸದೆ ತಿನ್ನೋಕ್ಕೂ ಕೆಮಿಕಲ್ಸ್ ಅಂತೀವಿ, ಎಲ್ಲದಕ್ಕೂ ಕೆಮಿಕಲ್ಸ್ ಅಂತೀವಿ. ಆದರೂ ಈ ಒಂದು ನೀವು ಯೋಚನೆ ಮಾಡಿ, ನಿಮಗೆ ಬಿಟ್ಟಿದ್ದು, ಬಟ್ ಹಿಂಗಿದೆ ವಾಸ್ತವ ಅಲ್ವಾ. ಓಕೆ, ದಿಸ್ ಇಸ್ ದ ನ್ಯೂಸ್. ಓಕೆ, ಈಗ ಮುಂದಿನ ಸುದ್ದಿ ನೋಡೋಣ. ಒಟ್ಟಿನಲ್ಲಿ ಟೇಕ್ ಅವೇ ಲೆಸನ್ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ನಾವು ತೆಗೆದುಕೊಳ್ಳುವಂಥ, ಕನ್ಸ್ಯೂಮ್ ಮಾಡುವಂಥ ಆಹಾರ ಅಥವಾ ಅದು ದ್ರವ ರೂಪದ್ದಿರ್ಬೋದು, ಸಾಲಿಡ್ ಅಲ್ಲಿ ಘನ ರೂಪದ್ದಿರ್ಬೋದು, ಒಂದಿಷ್ಟು ಪ್ರಜ್ಞಾವಂತಿಕೆಯಿಂದ ಸೇವಿಸೋಣ, ಗೊತ್ತಿರಲಿ. ಅದಷ್ಟೇ ನಮ್ಮ ಕಳಕಳಿ ಕಾಳಜಿ ನ್ಯೂಸ್ ಬಾಸ್ ವತಿಯಿಂದ.